ಶಹಬಾಜ್ ಶರೀಫ್ ಅದೇನು ಕೈಕಾಲು ಕಟ್ಕೊಂಡ್ರು, ಅದೇನು ಮಾಡಿದ್ರು. ಇರಾನಿನ ತಂಡವನ್ನು ಟೇಬಲಿಗೆ ಕರ್ಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಮಾತುಕತೆಯನ್ನು ಆರಂಭಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಶುರುವಾಗಿದೆ ಈಗ ಮಾತುಕತೆ. ಅಮೆರಿಕದ ಪರವಾಗಿ JD ವ್ಯಾನ್ಸ್ ಇದ್ದಾರೆ, ಸ್ಟೀವ್ ವಿಟ್ಕಾಫ್ ಇದ್ದಾರೆ, ಮಿಡ್ಲ್ ಈಸ್ಟ್ನ ವಿಶೇಷ ರಾಯಭಾರಿ ಅವರು, ಜರೇಡ್ ಕುಶ್ಮೇರ್ ಇದ್ದಾರೆ, ಟ್ರಂಪ್ ಅಳಿಯ, ಅವ್ರಿಗೊಂದು ಸಾಂವಿಧಾನಿಕ ಹುದ್ದೆ ಇದೆ ವೈಟ್ ಹೌಸ್ನಲ್ಲಿ. ಬ್ರಾಡ್ ಕೂಪರ್ ಇದ್ದಾರೆ, ಕೆಂಟ್ ಕಾಮ್ ಕಮಾಂಡರ್ ಅಮೆರಿಕದ ಕಡೆಯಿಂದ. ಇರಾನ್ ಕಡೆಯಿಂದ ಮೊಹಮ್ಮದ್ ಘಾಲಿಬಾಫ್, ಇರಾನ್ ಸಂಸತ್ತಿನ ಸ್ಪೀಕರ್ ಅವರು, ಅಬ್ಬಾಸ್ ಅರಾಕ್ಚಿ ವಿದೇಶಾಂಗ ಸಚಿವರು, ಮಜೀದ್ ರಾವಂಚಿ ವಿದೇಶಾಂಗ ಉಪಸಚಿವ, ಮೊಹಮ್ಮದ್ ಜೋಲ್ಗಾದರ್ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ. ಇಷ್ಟು ಜನ ಇರಾನ್ ಕಡೆಯಿಂದ ಇದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ, ಆಸಿಮ್ ಮುನೀರ್ ಫೀಲ್ಡ್ ಮಾರ್ಷಲ್ಲು, ಇಶಾಕ್ ಧಾರ್ ವಿದೇಶಾಂಗ ಸಚಿವರು, ಆಸಿಮ್ ಮಲ್ಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ನಮ್ಮಲ್ಲಿ ಅಜಿತ್ ದೋವಲ್ ಇದಾರಲ್ಲ ಈಕ್ವಾಲೆಂಟ್ ಪೋಸ್ಟ್. ಇಷ್ಟು ಜನ ನೋಡಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇವತ್ತೂ ಇಲ್ಲ, ಸಂಪೂರ್ಣವಾಗಿ ಹೊರಗಿಟ್ಟುಬಿಟ್ಟಿದ್ದಾರೆ ಅವರು. ಖ್ವಾಜಾ ಆಸಿಫ್ ಇಡೀ ಪ್ರಾಸೆಸ್ನಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಸಿಟ್ಟಿಗೆದ್ದು ಇಸ್ರೇಲ್ ವಿರುದ್ಧ ಅಷ್ಟು ಕೆಟ್ಟದಾಗಿ ಬರೆದಂಥ ಟ್ವೀಟ್ ಮಾಡಿದ್ದವರು. ಇಷ್ಟು ಜನರ ಮಧ್ಯದಲ್ಲಿ ಮಾತುಕತೆ ಶುರುವಾಗಿದೆ. ಆರಂಭದಲ್ಲಿ ಈ 4 ಪ್ರೀ ಕಂಡೀಷನ್ಗಳನ್ನು ಇರಾನ್ ಹಾಕಿದೆ ಅಂತಂದಾಗ ಅಮೆರಿಕ ಅವುಗಳ ಪೈಕಿ ಒಂದನ್ನಾದರೂ ಒಪ್ಕೊಳ್ಳಬಹುದು ಅಂತಿತ್ತು. ಒಪ್ಪಿಕೊಳ್ಳಬಹುದಾದ ಕಂಡೀಷನ್ ಯಾವುದು? ಇರಾನಿನ ದುಡ್ಡು ಸೀಸ್ ಆಗಿದೆಯಲ್ಲ, ಈಗ ಎಲ್ಲ ಸರಿಯಾಗಿ ನಡೀತಾ ಇತ್ತು, ಏನೇನೋ ವ್ಯಾಪಾರಗಳನ್ನು ಇರಾನ್ ಮಾಡ್ತಿತ್ತು. ಇವರು ಪೆಟ್ರೋಲ್ ಕೊಟ್ಟಿದ್ರು, ಪೆಟ್ರೋಲ್ ದುಡ್ಡು ಬರಬೇಕಾಗಿತ್ತು. ಈ ಥರದ ಫಂಡ್ಸ್ ಇತ್ತು ಅವ್ರಿಗೆ ಬರಬೇಕಾದದ್ದು. ಅಮೇರಿಕ ಏಕಾಏಕಿ ಒಂದು ನಿಬಂಧನೆ ವಿಧಿಸ್ಬಿಡ್ತು, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತು. ಯಾವ ದುಡ್ಡು ಇರಾನಿಗೆ ಹೋಗಬಾರ್ದು ಅಂತ, ಯಾವ ದುಡ್ಡು ಹೋಗಬಾರ್ದು ಇರಾನಿಗೆ ಅಂತ. ಇಷ್ಟು ದುಡ್ಡು ಸ್ಟ್ರಕ್ ಆಗಿದೆ. ಅಮೇರಿಕದಲ್ಲಿ $2 ಬಿಲಿಯನ್, ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್, ಇರಾಕ್ನಲ್ಲಿ $6 ಬಿಲಿಯನ್, ಚೀನಾದಲ್ಲಿ $20 ಬಿಲಿಯನ್, ಜಪಾನ್ನಲ್ಲಿ $1.6 ಬಿಲಿಯನ್. ಸಿಗ್ತಾ ಇರೋ ಲೆಕ್ಕ ಇದು. ಟೋಟಲ್ ಒಂದು $100-120 ಆಗುತ್ತೆ. ಇವುಗಳ ಪೈಕಿ ಕತಾರ್ನಲ್ಲೂ ಒಂದಷ್ಟು ಸ್ಟ್ರಕ್ ಆಗಿದೆ ಇರಾನಿನ ದುಡ್ಡು. ಅದನ್ನು ಬೇಕಿದ್ರೆ ತಗೊಳಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇನೋ ಅಮೇರಿಕದವ್ರು ಅಂದ್ರಂತೆ. ಅಷ್ಟಕ್ಕೆ ಆದರೆ ಬೇಡವೇ ಬೇಡ ಅಂತ ಅವ್ರು ಹೇಳ್ದಂಗಿದೆ. ಮಾತುಕತೆ ಅಂತೂ ಶುರುವಾಗಿದೆ.